ನಮ್ಮಲ್ಲಿ ಸುಮಾರು ಜನಕ್ಕೆ ವೆಯ್ಟ್ ಲಾಸ್ ಮಾಡೋದು ಅಂತಂದ್ರೆ ಒಂದು ದೊಡ್ಡ ಯುದ್ಧನೇ ಮಾಡಿದ ಹಾಗನ್ಸುತ್ತೆ. ಅದು ಯಾಕೆ ಅಂದ್ರೆ ಇಂಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಕಾನ್ಸೆಪ್ಟ್ ಹೌ ಟು ಲೂಸ್ ವೇಟ್. ಸುಮಾರು ಜನ ವೆಯ್ಟ್ ಲಾಸ್ ಮಾಡಬೇಕು ಅಂತ ಡಯಟ್ ಮಾಡ್ತಾರೆ, ಜಿಮ್ ಸೇರ್ತಾರೆ, ಏರೋಬಿಕ್ಸ್, ಜುಂಬಾ, ಯೋಗ ಅಂತ ಏನೇನಿದೆಯೋ ಎಲ್ಲದಕ್ಕೂ ಸೇರ್ತಾರೆ. ಆದ್ರೂ 100ರಲ್ಲಿ 60% ಜನಕ್ಕೆ ಅವ್ರಿಗೆ ಬೇಕಾದ ರಿಸಲ್ಟ್ ಸಿಗಲ್ಲ. ರೀಸನ್ಸ್ ಏನೇ ಇರ್ಬೋದು, ಕೆಲ್ಸದ ಒತ್ತಡ, ಟೈಮ್ ಮ್ಯಾನೇಜ್ಮೆಂಟ್, ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇಲ್ಲದೆ ಇರ್ಬೋದು, ಎವ್ರಿಡೇ ಡಯಟ್ನ ಫಾಲೋ ಮಾಡಕ್ ಆಗದೇನೂ ಇರ್ಬೋದು. ರೀಸನ್ಸ್ ಏನೇ ಆಗಿರ್ಬೋದು. ಇಷ್ಟೆಲ್ಲ ಸಮಸ್ಯೆ ಇದ್ರೂ ಪ್ರಾಪರ್ ಆಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಹೇಗೆ, ಡಯಟ್ನ ಸ್ಟೇಬಲ್ ಆಗಿ ಮೇಂಟೈನ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ಈ ವಿಡಿಯೋಲಿ ನಾನು ನಿಮಗೆ ತಿಳಿಸ್ತೀನಿ. ವಿಡಿಯೋನ ತಪ್ಪದೆ ಪೂರ್ತಿ ನೋಡಿ. ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ಮರಿದೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಪ್ರತಿಯೊಬ್ಬ ಮನುಷ್ಯನಿಗೂ ತಾನು ಫಿಟ್ ಆಗಿರಬೇಕು, ಹೆಲ್ತ್ನ ಚೆನ್ನಾಗಿ ಕಾಪಾಡ್ಕೋಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಆದ್ರಿಂದ ಫಿಟ್ ಆಗಿರೋದಕ್ಕೆ ಹಾಗೂ ಫಿಟ್ನೆಸ್ನ ಕಾಪಾಡ್ಕೊಳ್ಳೋದಕ್ಕೆ ನಿಮ್ಮ ಜೀವನದಲ್ಲಿ ನೀವು ಕೆಲವು ಆರಂಭಿಕ ತ್ಯಾಗಗಳನ್ನ ಮಾಡಬೇಕಾಗುತ್ತೆ. ಆದರೆ ಅದಕ್ಕೂ ಮುಂಚೆ ನೀವು ಮಾಡಬೇಕಾಗಿರೋದು ಏನಪ್ಪಾ ಅಂತಂದ್ರೆ ದೃಢವಾದ ಸಂಕಲ್ಪ, ಅಂದ್ರೆ ಸ್ಟ್ರಾಂಗ್ ಡಿಟರ್ಮಿನೇಷನ್. ಯಾಕೆ ಅಂದ್ರೆ ವೆಯ್ಟ್ ಲಾಸ್ ಅನ್ನೋದು ಒಂದೆರಡು ದಿನದಲ್ಲಿ ಆಗುವಂಥದ್ದಲ್ಲ. ಇಟ್ ಟೇಕ್ಸ್ ಟೈಮ್ ಡಿಪೆಂಡಿಂಗ್ ಆನ್ ಯೋರ್ ಬಾಡಿ. ಹೊಸ ಫುಡ್ ಹ್ಯಾಬಿಟ್ಸ್ಗೆ ಹಾಗೂ ಇನಿಷಿಯಲಿ ನೀವು ಮಾಡೋ ಫಿಸಿಕಲ್ ಆಕ್ಟಿವಿಟಿಗೆ ನಿಮ್ಮ ಬಾಡಿ ಅಡ್ಜಸ್ಟ್ ಆಗೋದಕ್ಕೆ ಇಟ್ ಟೇಕ್ಸ್ ಫೇರ್ ಅಮೌಂಟ್ ಆಫ್ ಟೈಮ್. ಆದ್ರಿಂದ ಧೃತಿಗೆಡದೆ ಇರೋದಕ್ಕೆ ಸ್ಟ್ರಾಂಗ್ ವಿಲ್ ಪವರ್ ಹಾಗೂ ಡಿಟರ್ಮಿನೇಷನ್ ತುಂಬಾನೇ ಮುಖ್ಯ. ಪಾಯಿಂಟ್ ನಂಬರ್ 1, ಆಹಾರ ಪದ್ಧತಿ ಅಂದ್ರೆ ಡಯಟ್ ಪ್ಲಾನ್. ವೆಯ್ಟ್ ಲಾಸ್ ಮಾಡೋದಕ್ಕೆ ಎಕ್ಸಸೈಸ್ ಎಷ್ಟು ಮುಖ್ಯನೋ ಬ್ಯಾಲೆನ್ಸ್ಡ್ ಡಯಟ್ ಮಾಡೋದು ಕೂಡ ಅಷ್ಟೇ ಮುಖ್ಯ. ಹಾಗಂತ ಡಯಟ್ ಮಾಡೋದಕ್ಕೆ ಹೈ ಪ್ರೋಟೀನ್ ಇರೋ ದುಬಾರಿ ಫುಡ್ನೇ ತಿನ್ನಬೇಕು ಅಂತೇನಿಲ್ಲ. ಪ್ರತಿನಿತ್ಯ ನಿಮ್ಮ ಮನೆಯಲ್ಲೇ ಬಳಸೋ ಹಣ್ಣು ತರಕಾರಿ ತಿಂದು ಕೂಡ ವೆಯ್ಟ್ ಲಾಸ್ ಮಾಡ್ಬೋದು. ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದಾಗೆ ಡಯಟ್ ಮಾಡೋ ಪ್ರತಿಯೊಬ್ಬರು ಕೆಲವೊಂದು ಸ್ಯಾಕ್ರಿಫೈಸ್ನ ಮಾಡಬೇಕಾಗತ್ತೆ. ಪೌಷ್ಟಿಕ ಆಹಾರ ಸೇವಿಸೋದು ಅಷ್ಟೇ ಅಲ್ಲದೆ ಎಷ್ಟೇ ಬ್ಯುಸಿ ಇದ್ರೂ ಸರಿಯಾದ ಟೈಮ್ಗೆ ತಿನ್ನೋದ್ರಿಂದ ಕೂಡ ನಿಮ್ಮ ವೆಯ್ಟ್ ಲಾಸ್ ಜರ್ನಿಗೆ ಉಪಯೋಗ ಆಗುತ್ತೆ. ಕೆಲವರು ಒಂದು ಹೊತ್ತು ಫುಡ್ನ ಸ್ಕಿಪ್ ಮಾಡ್ತಾರೆ, ಅಂದ್ರೆ ಉಪವಾಸ ಮಾಡ್ತಾರೆ. ಇದರಿಂದ ನಿಮ್ಮ ಹೆಲ್ತ್ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಬೀಳುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಮೆಟಬಾಲಿಸಮ್ ರೇಟ್ ಕೂಡ ಸ್ಲೋ ಆಗಿ ನಿಮ್ಮ ಬಾಡಿಲಿರೋ ಸೆಲ್ಸ್ಗೆ ಹಸಿವಾಗಿ ಊಟ ಬೇಕು ಅನ್ಸುತ್ತೆ. ಆಗ ನೀವೇ ಲಿಮಿಟ್ಗಿಂತಲೂ ಜಾಸ್ತಿ ತಿಂತೀರಾ. ಅದ್ರ ಬದಲು ಲಿಮಿಟ್ ಯೋರ್ ಪೋರ್ಷನ್ಸ್, ಅಂದ್ರೆ ನೀವು ತಿನ್ನೋ ಆಹಾರದಿಂದ ಕಾಲ್ಭಾಗ 1/4 ಪಾರ್ಟ್ ಅಷ್ಟು ಆಹಾರನ ಸ್ಟ್ರಿಕ್ಟ್ಲಿ ಕಡಿಮೆ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಅಲ್ಲಿ ಒಂದೇ ತರದ ಡಯಟ್ ನ ಫಾಲೋ ಮಾಡೋದಕ್ಕೆ ಬೇಜಾರಾಗ್ಬೋದು, ಹಾಗೆ ಕಡಿಮೆ ಪ್ರಮಾಣದ ಆಹಾರ ತಿಂತಾ ಇರೋದು ಕೂಡ ಕಷ್ಟ ಆಗ್ಬೋದು. ಆದ್ರೆ 10ರಿಂದ 15 ದಿನಗಳ ನಂತರ ನಿಮ್ಮ ದೇಹ ಹೊಸ ಫುಡ್ ಪ್ಯಾಟರ್ನ್ ಹಾಗೂ ಲೈಫ್ ಸ್ಟೈಲ್ಗೆ ಅಡ್ಜಸ್ಟ್ ಆಗಿರುತ್ತೆ. ನೀವು ಆ ಚೇಂಜ್ಗೆ ಅಡಾಪ್ಟ್ ಆಗಿರ್ತೀರಾ. ನಿಮ್ಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಬಾಡಿ ವೆಯ್ಟ್ ಲಾಸ್ ಪ್ರೋಗ್ರೆಸ್ನ ಸ್ಟಾರ್ಟ್ ಮಾಡಿರುತ್ತೆ. ಪಾಯಿಂಟ್ ನಂಬರ್ 2, ವಾಸ್ತವಿಕ ಗುರಿ ಇಟ್ಕೊಳ್ಳಿ, ಅಂದ್ರೆ ಸೆಟ್ ರಿಯಲಿಸ್ಟಿಕ್ ಗೋಲ್. ಕೆಲವರು ತಮ್ಮ ಜಿಮ್ಮಲ್ಲಿರೋ ಟ್ರೈನರ್ನ ನೋಡಿನೋ ಅಥವಾ ಯಾವುದಾದ್ರೂ ಸೆಲೆಬ್ರಿಟಿನ ನೋಡಿ ಅವ್ರ ಥರನೇ ನಮ್ಮ ದೇಹನೂ ಇರಬೇಕು ಅಂತ ಅತಿಯಾಗಿ ಡಯಟ್ ಅಥವಾ ಅತಿಯಾದ ಎಕ್ಸಸೈಸ್ ಕೂಡ ಮಾಡ್ತಾರೆ. ಇನ್ಸ್ಪಿರೇಷನ್ಗೆ ಅಥವಾ ಮೋಟಿವೇಶನ್ಗೆ ಒಬ್ಬರನ್ನ ಫಾಲೋ ಮಾಡೋದು ತಪ್ಪಲ್ಲ. ಆದರೆ ಶಾರ್ಟ್ ಟರ್ಮ್ ಅಲ್ಲಿ ಸರಿಯಾದ ನಾಲೆಡ್ಜ್ ಇಲ್ಲದೆ ಬ್ಲೈಂಡ್ ಆಗಿ ಯಾರೋ ಹೇಳಿದ್ದನ್ನ ಕೇಳಿದ್ದನ್ನ ಫಾಲೋ ಮಾಡೋದ್ರಿಂದ ನಿಮ್ಮ ಹೆಲ್ತ್ಗೂ ಕೂಡ ಎಫೆಕ್ಟ್ ಆಗುತ್ತೆ. ಯಾಕೆಂದ್ರೆ ಇಲ್ಲಿ ಪ್ರತಿಯೊಬ್ಬರ ಬಾಡಿನೂ ಡಿಫ್ರೆಂಟ್, ಮತ್ತೆ ನೀವೇ ರಿಸಲ್ಟ್ ಸಿಗದೆ ಡಿಮೋಟಿವೇಟ್ ಆಗೋಗ್ತೀರಾ. ಆದ್ರಿಂದ ಒಂದೇ ಸಲ ಮಾಡೆಲ್ ಆಗೋಗ್ತೀನಿ ಅಂತ ತೂಕ ಇಳಿಸ್ಕೊಳ್ಳೋ ಬದಲು ನಿಮ್ಮ ಗುರಿನ ಆರೋಗ್ಯಕರವಾಗಿ ತಿನ್ನುವ ಮೂಲಕ ಮತ್ತೆ ವಾರದಲ್ಲಿ ಮಿನಿಮಮ್ 5 ದಿನ ಅರ್ಧ ಗಂಟೆ ಎಕ್ಸಸೈಸ್ ಮಾಡುವ ಮೂಲಕ 1ರಿಂದ 2 kg ತೂಕ ಇಳಿಸ್ಕೊಳ್ಳಿ.